ಇನ್ನು ಪ್ರೈಸಸ್ ಎಲ್ಲ ಏನಿದೆ ಸರ್? ಸರ್ ಪ್ರೈಸಸ್ ಬಂದು ಲೀಸ್ಟ್ ನಮ್ದು ಕಸ್ಟಮರ್ ಕವರ್ ಮಾಡಬೇಕಂತ ನಾವು ರೈಸ್ ಬಾತ್ ಬಂದು 25 ಮಾಡ್ತಾ ಇರೋದು. ಬಟ್ಟೆ ಬಳಸ್ತೀರಾ? ಸರ್ ಇಡ್ಲಿ ವಡ ವಡ ಬೇಡ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಒಂದು ಒಳ್ಳೆ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕು ಅಂದ್ಬಿಟ್ಟು, ಅದು ಕೂಡ ಬಜೆಟ್ ಫ್ರೆಂಡ್ಲಿ, ಅಂದರೆ ಕಮ್ಮಿ ಬಜೆಟಲ್ಲೇ ನಿಮ್ಗೆ ಒಂದು ಒಳ್ಳೆ ಟಿಫನ್ ಸಿಗುವಂಥ ಜಾಗ ರೆಡಿ ಟು ಈಟ್ ಅಂತ. ಸುಂಕದಕಟ್ಟೆಯಿಂದ ಕಮಲಾನಗರ ಹೋಗೋ ರೂಟು. ಅಂದರೆ ನೀವು ಪೈಪ್ಲೈನಲ್ಲಿ ಬಂದರೆ ನಿಮಗೆ ಈ ಒಂದು ಸಣ್ಣದಾಗಿರುವಂಥ ಒಂದು ಆಟೋ, ಅಂದರೆ ಆಟೋದಲ್ಲಿ ಇಟ್ಟು ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ. ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ತುಂಬ ಐಟಮ್ ಇದೆ. ದೋಸೆ ಅಂತ ಬಂದಾಗಲೂ ಕೂಡ ತುಂಬ ಐಟಮ್ ಇದೆ. ಇನ್ನು ಪ್ರೈಸ್ ವೈಸಲ್ಲೂ ಕಮ್ಮಿ ಇದೆ. ಒಂದು ರೈಸ್ ಬಾತ್ ಅಂದಾಗ 25 ರೂಪಾಯಿಗೆ ಒಂದು ರೈಸ್ ಬಾತ್ ನಿಮಗೆ ಇಲ್ಲಿ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ, ಅದು ಕಮ್ಮಿ ಬಜೆಟಲ್ಲಿ. ಬನ್ನಿ. ದೋಸೆ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಪುರುಷೋತ್ತಮ್ ಅಂತ ಸರ್. ಪುರುಷೋತ್ತಮ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ರೆಡಿ ಟು ಈಟ್? ಲಾಸ್ಟ್ ಇಯರ್ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದು. 1 ಇಯರ್ ಆಯಿತು ಫಾಸ್ಟ್ ಸ್ಟಾರ್ಟ್ ಮಾಡಿ. 1 ಇಯರ್ ಆಯಿತು. ಹೌದು ಸರ್. ಸೌತ್ ಇಂಡಿಯನ್ ಫುಡ್ ಮಾಡೋದು ನಾವು. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಸರ್ ದೋಸೆ ಸ್ಪೆಷಲ್ ನಮ್ಮದು. ದೋಸೆ, ಇಡ್ಲಿ, ವಡ, ರೈಸ್ ಬಾತ್. ದೋಸೆದಲ್ಲಿ ಮಸಾಲ, ಬೆಣ್ಣೆ, ಪ್ಲೈನ್ ದೋಸೆ, ಖಾಲಿ ದೋಸೆ ಸಿಗುತ್ತೆ. ಆಮೇಲೆ ಪುಡಿ ದೋಸೆ ಇದೆ, ಆಮೇಲೆ ಪುಡಿ ಊತಪ್ಪಮ್ ಇದೆ, ಆನಿಯನ್ ದೋಸೆ ಇದೆ. ಲೈಕ್ ಈ ಥರ. ಇಡ್ಲಿ ಬಂದು ಸ್ಪೆಷಲ್ ಸರ್ ನಮ್ಮದಲ್ಲಿ ರವಾ ಇಡ್ಲಿ ಇರೋದು. ರವಾ ಇಡ್ಲಿ ಆ್ಯಂಡ್ ಟೊಮೆಟೊ ಚಟ್ನಿ ಡಿಪ್ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಸರ್ ನಮ್ಮಲ್ಲಿ. ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅಂತ ಪ್ಲಾನಿಂಗ್ ಸರ್ ನಾವು ಬೇಸಿಕಲಿ ಗ್ರಾಜುಯೇಷನ್ ನಾವು ಮಾಡಿರೋದು. ಒನ್ಸ್ ನಮಗೆ ಪಾರ್ಟ್ ಟೈಮಾಗಿ ವರ್ಕ್ ಮಾಡ್ತಾ ಇದ್ವಿ ಒಂದು ಫುಡ್ ಕಾರ್ಟಲ್ಲಿ. ಅದ್ರಲ್ಲಿ ಬೈ ಇನ್ಸ್ಪೈರ್ ಆಗಿ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಇದು. BCom ಆಗಿ ಲೈಕ್ ನಾವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಪ್ರೈವೇಟ್ ಬ್ಯಾಂಕಲ್ಲಿ. ಆಮೇಲೆ ಒನ್ಸ್ ನಾವು ಇನ್ವೆಸ್ಟ್ಮೆಂಟ್ ಬೇಕಂತ ನಾವು ಆಮೇಲೆ ಇನ್ವೆಸ್ಟ್ಮೆಂಟ್ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಇದು. ಓಕೆ, ಅಂದ್ರೆ ಪ್ಲಾನ್ ಇತ್ತು, ಒಂದು ಪ್ಲಾನ್ ಇತ್ತು. ನಮಗೆ ಏನಂದ್ರೆ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಅಲ್ಲಿ ನಮಗೆ ಎಷ್ಟೇ ವರ್ಕ್ ಮಾಡಿದ್ರೆ ಲೈಕ್ ಪೇಮೆಂಟ್ ವೈಸಲ್ಲಿ ನಮಗೆ ಅಷ್ಟು ಇಂಪ್ರೂವ್ಮೆಂಟ್ ಇರಲ್ಲ. ನಮ್ಮದೇ ಓನ್ ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ ಸರ್ ಇದು. ಸರ್ ಇಲ್ಲಿ ಬಂದು ಮೂವಿಂಗ್ ಬಂದು ನಮ್ಮದು ಮಸಾಲೆ ದೋಸೆ, ಬೆಣ್ಣೆ ದೋಸೆ. ಮೈನ್ಲಿ ಏನಂದ್ರೆ ಫುಡ್ ಸ್ಟ್ರೀಟಲ್ಲಿ ಬಂದು ದೋಸೆ ಬಂದು ಲೈವ್ ಮಾಡಲ್ಲ, ನಮ್ದಲ್ಲಿ ಬಂದು ಲೈವೇ ಮಾಡೋದಿಲ್ಲ. ಒನ್ಸ್ ಲೈವ್ ಮಾಡುವಾಗ ಬಂದು ಕಸ್ಟಮರ್ ಮುಂದೆ ಓಪನ್ ಕಿಚನ್ ಇದು ಅಷ್ಟೇ. ಹಿಂಗಂದ್ರೆ ಇಲ್ಲೇ ನಮ್ದು ಮಸಾಲ, ಬೆಣ್ಣೆ ದೋಸೆ ಫಾಸ್ಟ್ ಮೂವಿಂಗ್ ಸರ್ ಇಲ್ಲಿ. ಓಕೆ ಓಕೆ. ಇನ್ನು ಪ್ರೈಸಸ್ ಎಲ್ಲ ಏನಿದೆ ಸರ್? ಸರ್ ಪ್ರೈಸಸ್ ಬಂದು ಲೀಸ್ಟ್ ನಮ್ದು ಕಸ್ಟಮರ್ ಕವರ್ ಮಾಡಬೇಕಂತ ನಾವು ರೈಸ್ ಬಾತ್ ಬಂದು 25 ಮಾಡ್ತಾ ಇರೋದು. ಇಡೀ ಬ್ಯಾಂಗ್ಳೂರಲ್ಲಿ ಬಂದು ಎಲ್ಲೋ ಒಂದು ಕಡೆ ಮಾತ್ರ 25 ಇತ್ತು. ಇವಾಗ ಅವರು ಇನ್ಕ್ರೀಸ್ ಮಾಡಿ ನಮ್ದು ಬಂದು ಇವಾಗ ಮೇನ್ಲಿ 25 ಇರೋದು ಸರ್ ಫಾಸ್ಟ್ 1 ಇಯರಿಂದ. ದೋಸೆ ಎಲ್ಲ ಸರ್? ಸರ್ ದೋಸೆ ಸ್ಟಾರ್ಟಿಂಗ್ ಬಂದು 20 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮಿನಿ ಮಸಾಲ 20, ಮಸಾಲ 30 ರೂಪೀಸು, ಬೆಣ್ಣೆ ದೋಸೆ 35, ಪುಡಿ ದೋಸೆ 35. ಲೈಕ್ ನೀವು ಬೇರೆ ದೊಡ್ಡ ರೆಸ್ಟೋರೆಂಟ್ ಹೋದ್ರೆ 60+ 50+ ರೂಪೀಸ್ ಇರುತ್ತೆ ಸರ್. ನಮ್ದಲ್ಲಿ ಆಬ್ಸಲ್ಯೂಟ್ಲಿ 30 ರೂಪೀಸ್ ಸರ್. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ ಬಂದು ನಮ್ಮದು ಮಾರ್ನಿಂಗ್ 6 ಸ್ಟಾರ್ಟ್ ಆಗುತ್ತೆ, 6 AM to 12 PM ಸರ್. ಆ ಥರ.
12 ಗಂಟೆವರೆಗೂ ಇರುತ್ತೆ. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇದೆ ನಮ್ಮದಲ್ಲಿ, ಆನ್ಲೈನ್ ಆರ್ಡರ್ಸ್ ಮಾಡ್ಬೋದು ಸರ್. ಮತ್ತಿನ್ನ ಟ್ರಕ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಇಲ್ಲಿ ಬಂದು BWSSP ಇದೆ, ವಾಟರ್ ಸಪ್ಲೈ ಆಫೀಸು, ಅದು ಫ್ರಂಟಲ್ಲೇ ಇರುತ್ತೆ ಸರ್ ನಮ್ಮದು. ಅಂದರೆ ಸುಂಕದಕಟ್ಟೆ ಪೈಪ್ಲೈನ್ ರೋಡ್. ಸುಂಕದಕಟ್ಟೆ ಪೈಪ್ಲೈನ್ ರೋಡ್ ಅದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ರೆಡಿ ಟು ಈಟ್ನಲ್ಲಿ ನಾನು ಮೊದಲನೇದಾಗಿ ತೊಗೊಂಡಿರೋವಂಥದ್ದು ಇಡ್ಲಿ ಹಾಗೂ ಉದ್ದಿನ ವಡೆ. ಮಸಾಲೆ ವಡೆನೂ ಸಿಗುತ್ತೆ, ನಾನು ಉದ್ದಿನ ವಡೆ ತೊಗೊಂಡಿದ್ದೀನಿ. ಯಾಕಂದರೆ ಇಡ್ಲಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಉದ್ದಿನ ವಡೆ ಇದೆ. ಸೊ ಹಾಗಾಗಿ ಉದ್ದಿನ ವಡೆ ತೊಗೊಂಡಿದ್ದೀನಿ. ಮತ್ತು ಚಟ್ನಿ ಕೊಟ್ಟಿದ್ದಾರೆ, 2 ಥರ ಚಟ್ನಿ ಕೊಡ್ತಾರೆ. ಮಾಮೂಲಿ ಒಂದು ಕಾಯಿ ಚಟ್ನಿ, ಹಸಿರು ಮೆಣಸಿನ್ಕಾಯಿ ಬೆಳೆಸಿರುವಂಥದ್ದು, ಮತ್ತು ಇನ್ನೊಂದು ಕೆಂಪು ಚಟ್ನಿ, ಈರುಳ್ಳಿ ಟೊಮೊಟೊ ಹಣ್ಣು ಹಾಕಿ ಮಾಡ್ತಾರಂತೆ. ಸೊ ವಡೆಯಿಂದ ಶುರು ಮಾಡೋಣ. ಗರಿಗರಿಯಾಗಿದೆ, ಉದ್ದಿನ ವಡೆ ಮಸ್ತಿದೆ ನೋಡೋದಕ್ಕೂ. ಸೊ ಚೆನ್ನಾಗಿದೆ. ಹೊರಗಡೆಯಿಂದನೇ ಕರ್ಬೇವಿನ ಸೊಪ್ಪು ಎಲ್ಲ ಯಥೇಚ್ಛವಾಗಿ ಬಳಸ್ದಂಗೆ ಇದ್ದಾರೆ. ಸೊ ತೊಗೊಂಬಿಡೋಣ. ವಡೆ ಸೂಪರ್. ಹೊರಗಡೆಯಿಂದ ಗರಿಗರಿಯಾಗಿ ಮತ್ತು ಹೊರಗಡೆ ಅಷ್ಟೇ ಮೃದುವಾಗಿರುತ್ತೆ. ಮತ್ತು ಆ ಉದ್ದಿನ ಬೇಳೆಯ ಒಂದು ಘಮ ಕೂಡ ನೀಟಾಗಿ ಸಿಗುತ್ತೆ. ಮತ್ತು ಇನ್ನು ಹಸಿರು ಮೆಣಸಿನಕಾಯಿ, ಕರಿಬೇವು ಎಲ್ಲ ಸ್ವಲ್ಪ ಯಥೇಚ್ಛವಾಗಿ ಬಳಸಿದ್ದಾರೆ, ಇಷ್ಟ ಆಗುತ್ತೆ. ಮತ್ತಿನ್ನು ಇಡ್ಲಿನೂ ಅಷ್ಟೇ ಮೃದುವಾಗಿದೆ, ಚೆನ್ನಾಗಿದೆ ಇಡ್ಲಿ. ಸೊ ಚಟ್ನಿಯೊಂದಿಗೆ ಇಡ್ಲಿ ಹೂವು ಥರ ಇದೆ. ಏನಾರ ಬಾಯಿಗೆ ಇಡ್ತಿದ್ದಂಗೆ ಹಾಗೆಯೇ ಹರಡ್ಕೊಂಬಿಡುತ್ತೆ. ಯಾಕೆ ಅಕ್ಕಿ ರವೆ ಎಲ್ಲ ಹಾಗೆ ಬಿಟ್ಕೊಳ್ಳೋದೆ. ಚೆನ್ನಾಗಿದೆ. ಇನ್ನು ಚಟ್ನಿನೂ ಅಷ್ಟೇ, ಅಂಥ ಖಾರ ಏನು ಬರಲ್ಲ, ಪರ್ಫೆಕ್ಟಾಗಿದೆ. ಯಾಕಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂದರೆ ಹಿಂಸೆ ಅನಿಸ್ಬಿಡುತ್ತೆ. ಸೊ ಪರ್ಫೆಕ್ಟಾಗಿದೆ ಖಾರ. ಮತ್ತು ಚಟ್ನಿನೂ ಜಾಸ್ತಿ ತೆಳು ಮಾಡಿಲ್ಲ, ಗಟ್ಟಿನೇ ಸಿಗುತ್ತೆ ಚಟ್ನಿ ಕೂಡ. ಸೂಪರ್. ಕಾಯೆಲ್ಲ ಯಥೇಚ್ಛವಾಗಿ ಬಳಸಿ ಮಾಡಿದ್ದಾರೆ. ಮತ್ತಿನ್ನು ಕೆಂಪು ಚಟ್ನಿ ಸ್ಪೆಷಲ್ ಅಂದರು. ಸೊ ಟ್ರೈ ಮಾಡ್ಬಿಡವಾ. ಒಗ್ಗರಣೆ ಎಲ್ಲ ಜೋರಾಗಿ ಕೊಟ್ಟವ್ರೆ, ಸಾಸಿವೆ ಗಿಸ್ವೆ ಎಲ್ಲ ಜಾಸ್ತಿ ಬಳಸಿದ್ದಾರೆ. ಮತ್ತು ತರಿ ಇದೆ. ಆದರೆ ಕೆಲವೊಂದು ಕಡೆ ಕೆಂಪು ಚಟ್ನಿ ಅಂದಾಗ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟಿರ್ತಾರೆ, ಇಲ್ಲಿ ಸ್ವಲ್ಪ ತರಿ ಉಂಟು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಡ್ಲಿ ಜೊತೆಗೆ ಇದು ಮಸ್ತಿದೆ. ಇದು ಇಡ್ಲಿಯನ್ನು ಟ್ರೈ ಮಾಡಿದ್ರೆ ಕೆಂಪು ಚಟ್ನಿ ತೊಗೊಳ್ಳಿ, ಅದು ಸಕ್ಕತ್ತಾಗಿದೆ. ಇನ್ನು ಕೆಂಪು ಮೆಣಸಿನಕಾಯಿಯ ಖಾರ ಅದು ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಐಟಮ್ ತೊಗೊಳ್ಳೋಣ. ಸೊ ಇಡ್ಲಿ ಆಯಿತು, ವಡೆ ಆಯಿತು. ನಂತರದಲ್ಲಿ ಪುಡಿ ಮಸಾಲೆ ದೋಸೆ ತೊಗೊಂಡಿದ್ದೀವಿ, ಜೊತೆಗೆ ಬೆಣ್ಣೆ ಬೇರೆ ಹಾಕ್ಕೊಂಡಿದ್ದಾರೆ. ಗರಿಗರಿ ಇದ್ದಾಗ ಆ ಕರುಮ್ ಅನ್ನತ್ತಲ್ಲ, ಅದೇ ಬಹಳ ಇಷ್ಟ ಆಗೋಂಥದ್ದು. ಇನ್ನು ಪುಡಿ ಬೇರೆ ಬಳಸಿರ್ತಾರೆ. ಸೊ ಆ ಪುಡಿ ಫ್ಲೇವರು ಕೂಡ ಚೆನ್ನಾಗಿದೆ, ಅದು ಕೂಡ ಇಷ್ಟ ಆಗುತ್ತೆ. ಇನ್ನು ಬೆಣ್ಣೆ ಅದು ಬಳಸಿರ್ತಾರೆ. ಸೊ ಬೆಣ್ಣೆ ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ಆಲೂಗಡ್ಡೆ ಪಲ್ಯ ಅದರೊಟ್ಟಿಗೆ ದೋಸೆ ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.